ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಇವತ್ತಿನ ಒಂದು ವಿಡಿಯೋದ ವಿಷಯ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಅಮೌಂಟು ಏನು 12 ಮತ್ತು 13ನೇ ಕಂತು ಇನ್ನೂ ಬಹಳಷ್ಟು ಜನಕ್ಕೆ ಬಂದಿಲ್ಲ. ಇನ್ನು ಮತ್ತು ಈಗ 11ನೇ ಕಂತುವರೆಗೂ ಎಲ್ಲರಿಗೂ ಜಮಾ ಆಗಿದೆ ಅಂತ ಕಮೆಂಟಲ್ಲಿ ಹೇಳ್ತಾ ಇದ್ರಿ. ಎಲ್ಲರೂ ವಾಟ್ಸಪ್ಪಲ್ಲೂ ಕೂಡ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ದೀರಾ, 12 ಮತ್ತು 13ನೇ ಕಂತು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅನ್ನೋದನ್ನು ಈ ಒಂದು 12 ಮತ್ತು 13 ಕಂತಿನ ಬಗ್ಗೆ ಎಲ್ಲ ತಮಗೇನೇ ಡೌಟ್ ಇದ್ದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಯಾರೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಶೀಶ್ ಕೆ ಪಾಟೀಲ್, ಟ್ರಸ್ಟ್ ಆ್ಯಂಡ್ ಎಕ್ಸಲೆನ್ಸ್. ವೀಕ್ಷಕರೇ, ಈಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಏನು ಈ ಒಂದು ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಏನು 11ನೇ ಕಂತುವರೆಗೂ ಅಮೌಂಟ್ ಬಂದಿದೆ. ಈಗ 12 ಮತ್ತು 13ನೇ ಕಂತು ಈ ಒಂದು ಗೌರಿ ಗಣೇಶ್ ಹಬ್ಬದಿಂದ ಇವತ್ತು ಬರುತ್ತೆ, ನಾಳೆ ಬರುತ್ತೆ, 20 ತಾರೀಕು ಬರುತ್ತೆ, 22 ತಾರೀಕು ಬರುತ್ತೆ, 24 ತಾರೀಕು ಬರುತ್ತೆ ಅಂತ ಹೇಳಿದ್ರು. ಇವತ್ತು 24 ತಾರೀಕು ಆದರೂ ಕೂಡ ಇನ್ನೂ ಯಾರಿಗೂ ಬಂದಿಲ್ಲ. ಈಗ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಬರುತ್ತೆ ಅಂತ ಕೂಡ ಬಹಳಷ್ಟು ಜನ ಮೀಡಿಯಾದಲ್ಲಿ ಇಲ್ಲಿ ಯೂಟ್ಯೂಬರ್ಸ್ಗಳು ಕೂಡ ಹೇಳಿದರು. ಆದರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮೀಡಿಯಾದ ಮುಂದೆ, ಎಲ್ಲರ ಒಂದು ಕರ್ನಾಟಕ ಜನತೆ ಮುಂದೆ ಏನು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಈಗ 4,000 ಏನು ಅಮೌಂಟು 12 ಮತ್ತು 13ನೇ ಕಂತಿಂದ 4,000 ಬರಬೇಕು. ಈಗ ಮತ್ತೆ ಈ ಸೆಪ್ಟೆಂಬರ್ ಒಂದು ಆ್ಯಡ್ ಆಯ್ತಪ್ಪ ಅಂದರೆ 6,000 ಬರಬೇಕು. ನಿಮಗೆ ಅಕ್ಟೋಬರ್ನಲ್ಲಿ ಹಾಕಿದ್ರೆ ಅಂದರೆ 6,000 ಆಗುತ್ತೆ. ಈಗ 4,000 ರೂಪಾಯಿ ಯಾವಾಗ ಹಾಕ್ತಾರೆ ಅಂತ ತಾವೆಲ್ಲರೂ ಕೂಡ ಈಗ ಬಹಳಷ್ಟು ವೇಟ್ ಮಾಡ್ತಾಯಿದ್ದೀರಿ. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆಲ್ಲದಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದು, ಈಗ ನಿಮಗೆ ಯಾರು 4,000 ಬರಬೇಕು ಅವರಿಗೆ 4,000 ಬರುತ್ತೆ. ಮತ್ತು ಏನಾದರೂ ಇದು ಡಿಲೇ ಆದರೆ, ಮತ್ತು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ನಲ್ಲಿ ಡಿಲೇ ಆದರೆ 6,000 ಅಮೌಂಟ್ ಬರುತ್ತೆ ಅಂತ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಮೀಡಿಯಾ ಮುಂದೆ, ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಮೀಡಿಯಾ ಮುಂದೆ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ಒಂದು ವಿಡಿಯೋ ಕ್ಲಿಪ್ ಮುಖಾಂತರ ತಾವು ನೋಡಿ. ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇದೆ, 2 ತಿಂಗಳಿಂದ ಹಾಗೆ ಇದೆ ಅಂತ ಹೇಳಿ, ಅದರದ್ದೊಂದು ಕ್ಲಾರಿಟಿ. ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗೋದಿಲ್ಲ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟೇ ನಾನೀಗ 3 ತಿಂಗಳಾಯಿತು, ಸರಿನಾ? ಸೊ ಈಗ 2 ತಿಂಗಳದ್ದು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ. ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ 2 ತಿಂಗಳಾಗಿದ್ದರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ದರೆ 6,000 ಹೋಗುತ್ತೆ. ಸೊ ಅರಿಯರ್ಸ್ ಜೊತೆ ಹೋಗುತ್ತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಚಲನಚಿತ್ರ ವಾಣಿಜ್ಯ ವೀಕ್ಷಕರೇ ನೋಡಿದ್ರಲ್ಲ, ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಇದು ಏನು ಗೃಹಲಕ್ಷ್ಮಿ ಅಮೌಂಟ್ ಇದೆ, ಯಾರು ಏನು ಭಯ ಪಡುವ, ಆತಂಕ ಪಡುವ, ಎಲ್ಲಿ ನಿಂತು ಹೋಯಿತು ಅದು ಇದು ಅಂತ ಏನು ಗಾಸಿಪ್ಗಳು ಹರಿದಾಡ್ತಾ ಇದ್ದಾವೆ, ಇದಕ್ಕೇನು ತಲೆ ಕೆಡಿಸ್ಕೋಬೇಡಿ. ನಾವು ಹಾಕೋದಂತೂ ಸತ್ಯ, ಅಮೌಂಟು ಇದು ಸತ್ಯ ಹಾಗೂ ನಿತ್ಯ. ಇದು ಈ ಒಂದು ಗೃಹಲಕ್ಷ್ಮಿ ಏನು ಸ್ಕೀಮ್ ಇದೆ ರಾಜ್ಯ ಸರ್ಕಾರದು, ಇದು ಯಾವತ್ತೂ ಕೂಡ ನಿಲ್ಲೋದಿಲ್ಲ ಅಂತ ಅವರು ಒಂದು ಸ್ಪಷ್ಟನೆ. ಅಂದರೆ ನಿತ್ಯ ಹಾಗೂ ಸತ್ಯ. ನಾವು ಹಾಕೋದು ಏನು ಸ್ವಲ್ಪ ಟೆಕ್ನಿಕಲ್, ಇದರಿಂದ ಲೇಟ್ ಆಗಿರ್ಬೋದು. ಈಗ ನಾವು ಆಲ್ರೆಡಿ ಇದ್ರದ್ದೊಂದು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅವ್ರದ್ದೆಲ್ಲ ಕೊಟೇಶನ್ ರೆಡಿ ಮಾಡಿ ದುಡ್ಡು ಕೂಡ ನಾವು ಹಾಕಿದ್ದೀವಿ. ಹಣಕಾಸು ಇಲಾಖೆಗೆ ಒಂದು ಕೊಟೇಶನನ್ನು ಕೂಡ ಸೆಂಡ್ ಮಾಡಿದ್ದೀವಿ. ಇದು DBT ಮುಖಾಂತರ ಆಗ್ತಾ ಇರುತ್ತೆ. ಇದು ಟೆಕ್ನಿಕಲಲ್ಲಿ ಏನೋ ಒಂದು ಲೇಟ್ ಆಗಿರ್ಬೋದು. ಅದಕ್ಕಾಗಿ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ, ಯಾರೂ ಕೂಡ ಭಯ ಪಡುವ ಅಗತ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಅಮೌಂಟು ಹಾಕ್ತಾರೆ. ಆದರೆ ನೆಕ್ಸ್ಟ್ ಮಂತ್ ಹಾಕಿದ್ರೂ ಕೂಡ 4,000 ಹಾಕ್ಬೋದಂತ ನನ್ನ ಅನಿಸಿಕೆ. ಯಾಕಂದರೆ 6,000 ಒಮ್ಮೆಲೆ ಹಾಕೋದು ಒಂದು ಸರ್ಕಾರಕ್ಕೆ ಬಹಳ ದೊಡ್ಡ ಹೊರೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ, ಒಂದು ಪರ್ಸ್ನಲ್ ಅನಿಸಿಕೆ. ಯಾಕಂದರೆ ನೆಕ್ಸ್ಟ್ ವೀಕ್
ನೆಕ್ಸ್ಟ್ ವೀಕ್ ಅಕ್ಟೋಬರ್ನಲ್ಲಿ ಹಾಕಿದ್ರೂ ಕೂಡ 12 ಮತ್ತು 13ನೇ ಕಂತಿನ ಅಮೌಂಟ್ ಹಾಕ್ಬೋದು. ಈಗ ಸರ್ಕಾರಗಳು ಎಲ್ಲವೂ ಸತ್ಯ ಹೇಳ್ತವೆ ಅಂತ ಯಾರೂ ಕೂಡ ಅಂದ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಸುಳ್ಳು ಹೇಳ್ತಾರೆ. ಈಗ ಎಲ್ಲ ಪಕ್ಷದವರು, ಈಗ ವಿರೋಧ ಪಕ್ಷದವರು ಅಂತ ಕಾಯ್ತಾ ಇದ್ದಾರೆ, ಯಾವಾಗ ಈ ಕಾಂಗ್ರೆಸ್ ಪಕ್ಷದವರು ಈ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕೋದು ನಿಲ್ಲಿಸ್ತಾರೆ, ಆವಾಗ ನಾವು ಇದನ್ನು ಒಂದು ದೊಡ್ಡ ಸುದ್ದಿಯನ್ನಾಗಿ ಮಾಡಿ ಮಹಿಳೆಯರನ್ನು ಪ್ರತಿಭಟನೆಗೆ ಇಳಿಸ್ಬೇಕಂತ ಇವು ಎಲ್ಲ ಒಂದು ಪ್ರತಿಪಕ್ಷದವ್ರು ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಇವು ಕಾಂಗ್ರೆಸ್ ಪಕ್ಷದವರು ಹರಸಾಹಸ ಮಾಡಿ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅಂತೂ ಎಲ್ಲರಿಗೂ ಕೂಡ ಹಾಕ್ತಾನೆ ಇದ್ದಾರೆ. ಈಗ 12 ಮತ್ತು 13ನೇ ಕಂತಿನ ಅಮೌಂಟು ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ನನ್ನ ಅನಿಸಿಕೆ ಬರುತ್ತೆ. ಆದರೆ ಅವರೇ ಒಂದು ಈಗ ನೋಡಿ, ಈ ಒಂದು ಡಿಪಾರ್ಟ್ಮೆಂಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಏನು ಖಾತೆ ಇದೆ, ಈಗ ಅವರು ಮಿನಿಸ್ಟ್ರ್ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇಷ್ಟರೇ ದುಡ್ಡು ಹಾಕೇಬೇಕಾಗುತ್ತೆ, ಹಾಕ್ತಾರೆ. ಆದರೆ 6,000 ದೊಡ್ಡ ಅಮೌಂಟ್ ಆಗುತ್ತೆ. ಒಮ್ಮೆಲೇ ಎಲ್ಲರಿಗೂ ಕೂಡ 6,000 ಹಾಕೋದು ಸರ್ಕಾರಕ್ಕೆ ಹೊರೆ ಆಗ್ಬೋದು. ಅದಕ್ಕಾಗಿ 4,000 ಮೊದಲು ಹಾಕಿ ಮತ್ತೆ ಮುಂದಿನ ಒಂದು ಅಕ್ಟೋಬರ್ ಮತ್ತು ನವಂಬರ್ ಅಮೌಂಟನ್ನು ಮತ್ತೆ ಮುಂದೆ 2 ತಿಂಗಳು ಬಿಟ್ಟು ಹಾಕ್ಬೋದು ಅಂತ ನನ್ನ ಒಂದು ಪರ್ಸ್ನಲ್ ಅನಿಸಿಕೆ. ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಇಲ್ಲಿ ತಾವು ಒಂದು ಇಲ್ಲಿ ಏನಪ್ಪ ಅಂದರೆ ಒಂದು ಕಾದು ಯಾರು ತಾಳ್ಮೆಯಿಂದ ಇರ್ತಾರೆ ಅವರಿಗೆ ಒಂದು ಫಲ ಸಿಗುತ್ತೆ ಅಂತಾರಲ್ಲ, ಈಗ ಆ ರೀತಿ ನಡೆದಿದೆ. ಈ ಗೃಹಲಕ್ಷ್ಮಿ ಅಮೌಂಟ್ಗಾಗಿ ತಾವು ಯಾರು ಏನೂ ಹೋಗಿ ಚೆಕ್ ಮಾಡೋ ಹೊತ್ತಲ್ಲ, ಏನೆಲ್ಲ DBT ಅಕೌಂಟ್ ಮುಖಾಂತರ ತಮ್ಮ ಖಾತೆಯಲ್ಲಿ ಬಂದೇ ಬರುತ್ತೆ, ಎಲ್ಲರಿಗೂ ಕೂಡ ಬರುತ್ತೆ. ಈಗ 11ನೇ ಕಂತುವರೆಗೂ ಯಾರಿಗೂ ಬಂದಿದೆ ಅವ್ರ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು 12, 13ನೇ ಕಂತು ಕೂಡ ಅವರಿಗೆ ಬಂದಿದೆ, ಇವರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೂ ಕೂಡ ಬಂದಿರಲ್ಲ. ಅದು DBT ಮುಖಾಂತರ ಏನಿರುತ್ತೆ, ಈಗ ಡೈಲಿ ಒಂದು 20,000 ಜನಕ್ಕೆ 50,000 ಜನಕ್ಕೆ ಹೀಗೆ ಹೋಗ್ತಾ ಇರುತ್ತೆ ಅಮೌಂಟು. ಎಲ್ಲರಿಗೂ ಒಮ್ಮೆ ಹೋಗಲ್ಲ. ಅದನ್ನೂ ಒಂದು ಟೆಕ್ನಿಕಲಿ ಇದು ಇರುತ್ತೆ. ಅದಕ್ಕಾಗಿ ಯಾರೂ ಆತಂಕ ಪಡುವ ಅಗತ್ಯನೇ ಇಲ್ಲ. ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ವೀಕಲ್ಲಿ 4,000 ಅಂತೂ ಬರೋದು ನಿಶ್ಚಿತ. 6,000 ಇದ್ದಿಲ್ಲ ಅಂದ್ರೆ ಇಲ್ಲ, 4,000 ಅಂತೂ ಬರೋದು ನಿಶ್ಚಿತ. ಈಗ ಸರ್ಕಾರದವ್ರು ಹೇಳ್ತಾರೆ 6,000 ಹಾಕ್ತೀನಂತ, ಆದರೆ ಅಷ್ಟು ದೊಡ್ಡ ಅಮೌಂಟು ಎಲ್ಲರಿಗೂ ಕೂಡ 6,000 ಒಮ್ಮೆಲೆ ಹಾಕೋದು ಅಷ್ಟು ಸರಳವಾದ ಮಾತಲ್ಲ. ಅದಕ್ಕಾಗಿ 4,000 ಅಂತೂ ಬರ್ಬೋದು. 12, 13ನೇ ಕಂತು, 14ನೇ ಕಂತು ಮತ್ತು ಸ್ವಲ್ಪ ಡಿಲೇ ಆಗಿ ಮತ್ತು ನವಂಬರಲ್ಲಿ ಬರ್ಬೋದು. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಒಂದು ಹಗರಣಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಅದಕ್ಕಾಗಿ ಅವೆಲ್ಲ ಕಾರಣಗಳಿಂದ ಇವು ಸ್ವಲ್ಪ ಇವೆಲ್ಲ ಸ್ಕೀಮ್ಗಳಿಗೆ ಡಿಲೇ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಈಗ ಸ್ಕೀಮ್ಗಳು ನಿಲ್ಲೋದಿಲ್ಲ, ಯಾರೂ ಆತಂಕ ಪಡುವಂಥ ಅಗತ್ಯವಿಲ್ಲ. ಇದೇ ರೀತಿಯ ಅಪ್ಡೇಟ್ಗಳು ಈ ಗೃಹಲಕ್ಷ್ಮಿ ಆಯಿತು, ಈ ಗೌರ್ಮೆಂಟ್ನಲ್ಲಿ ಆಗ್ತಕ್ಕಂಥ ಈ ಒಂದು ಸ್ಕೀಮ್ಗಳ ಬಗ್ಗೆ ಏನೇ ಒಂದು ಅಪ್ಡೇಟ್ಗಳು ಬೇಕಾದಲ್ಲಿ ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಹಳಷ್ಟು ಜನ ನಾನು ಯೂಟ್ಯೂಬಲ್ಲಿ ಒಂದು ಎನಾಲಿಟಿಕ್ಸ್ ಪ್ರಕಾರ ನೋಡಿದೆ, ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಮುಂದೆ ವಿಡಿಯೋ ಮಾಡಲಿಕ್ಕೆ. ವೀಕ್ಷಕರೇ, ಇದೇ ರೀತಿಯ ಒಂದು ಇನ್ಫಾರ್ಮೇಟಿವ್ ಬೇಕಾದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಬೆಲ್ ಬಟನ್ ಏಕೆ ಒತ್ತಬೇಕಂದ್ರೆ ನಾನು ಮಾಡ್ತಕ್ಕಂಥ ಒಂದು ವಿಡಿಯೋಗಳು ತಮಗೆ ಇಮಿಡಿಯೇಟಾಗಿ ಇಂಟಿಮೇಷನ್ ಬರುತ್ತೆ ಬೆಲ್ ಬಟನ್ನಲ್ಲಿ. ಅದಕ್ಕಾಗಿ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ವೀಕ್ಷಕರೇ, ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ತರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈಗೇನು ಇಷ್ಟೊತ್ತನ ನಂದು ವಿಡಿಯೋನ ನೋಡಿದರೆ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದೆ ಸಿಗೋಣ ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.